ಯಶಸ್ಸಿನ ವಾಸನೆ. ಬರೆದವರು ಡಾಕ್ಟರ್ ಶಾಂತಿನಾಥ ದೇಸಾಯಿ. ಓದುತ್ತಿರುವವರು ರವಿ ಭಟ್. ಸಯಾಜಿರಾವ ತಾನು ಹಾಗೇ ಕಣ್ಣಾಡಿಸುತ್ತಿದ್ದ ಟೈಮ್ಸ್ ಆಫ್ ಇಂಡಿಯಾ ಪೇಪರನ್ನು ಮಡಿಚಿ ಒಂದು ಚಪ್ಪಟೆ ಆಯುಧವನ್ನಾಗಿ ಮಾಡಿ ಟೇಬಲ್ ಮೇಲೆ ಹೇಳದೆ ಕೇಳದೆ ಬಂದು ಕೂತ ಒಂದು ನೊಣವನ್ನು ಹೊಡೆಯಲು ಉದ್ಯುಕ್ತನಾದ. ಈ ಏರ್ ಕಂಡೀಷನ್ಡ್ ವಾತಾನುಕೂಲಿತ ರೂಮಿನಲ್ಲಿ ಒಂದು ನೊಣ ನುಸುಳಿ ಬಂದಿದೆ ಎಂದರೆ ನಿಜವಾಗಿಯೂ ಆಶ್ಚರ್ಯ. ಬಹುಶಃ ಕಾಲಿಂದಿ ಸಂಜೆಯ ಟೀ ಟ್ರೇ ತಂದು ಕೊಡುವಾಗ ಸಕ್ಕರೆಯ ಹಿಂದೆ ಅಥವಾ ಫ್ರೆಂಚ್ ಸೆಂಟಿನ ಹಿಂದೆ ಅನಾಯಾಸವಾಗಿ ಬಂದಿರಬೇಕು. ಬಂದ ಮೇಲೆ ಅದನ್ನು ಓಡಿಸಬೇಕು, ಇಲ್ಲ ಹೊಡೆದು ನಿರ್ನಾಮ ಮಾಡಬೇಕು ಎಂದು ಯೋಚಿಸಿ ಶಿಕಾರಿಯ ಗುರಿ ಹಿಡಿದು ಪೇಪರಿನ ಗದೆಯಿಂದ ಛಟ್ಟೆಂದು ಹೊಡೆದು ಅದನ್ನು ಒಂದೇ ಹೊಡೆತಕ್ಕೆ ಕೊಂದುಬಿಟ್ಟ. ಸತ್ತ ನೊಣವನ್ನು ಟೇಬಲ್ ಮೇಲಿನ ಆಸ್ಟ್ರೇಯಲ್ಲಿ ಹಾಕಿ ಇನ್ನೇನು ಮಾಡಬೇಕು ಎಂದು ಸಯಾಜಿರಾವ ಯೋಚಿಸುತ್ತಾ ಕುಳಿತ. ನೊಣದ ಮೈಯ ಜಿಗುಟನ್ನು ಒರೆಸಲು ಕಾಲಿಂದಿಗೆ ಕರೆದು ಹೇಳಬೇಕೆ ಅಥವಾ ಹಾಗೇ ಎದ್ದು ಥೇಟ್ ಜಿಮ್ಖಾನಾ ಕ್ಲಬ್ಬಿಗೆ ಹೋಗಿ ಇಸ್ಪೀಟಾಡ್ತಾ ಕೂಡ್ರಬೇಕೆ ಎಂದು ಪ್ರಶ್ನಿಸಿಕೊಳ್ಳುತ್ತಲೇ ಪೇಪರಿನಿಂದ ಟೇಬಲ್ ಒರೆಸಿ ಅದನ್ನು ವೇಸ್ಟ್ ಪೇಪರ್ ಬಾಸ್ಕೆಟಿನಲ್ಲಿ ಒಗೆದು ಕೈ ಝಾಡಿಸಿದ. ಟೇಬಲ್ ಅಂಚಿನ ಸ್ವಿಚ್ ಒತ್ತಿದರೆ ಕಾಲಿಂದಿ 1 ನಿಮಿಷದಲ್ಲಿ ಆವಿರ್ಭವಿಸುತ್ತಾಳೆ. ಆದರೆ ಪಾಪ, ಅವಳಿಗೆ ಇಷ್ಟೊತ್ತಿನಲ್ಲಿ ಸಂಜೆಯ 6 ಗಂಟೆಗೆ ಏನು ಕೆಲಸ ಹೇಳುವುದು? ಸೆಕ್ರೆಟರಿಗಳ ಜೊತೆ ಫ್ಲರ್ಟ್ ಮಾಡಬಾರದೆಂದು ನಿರ್ಧರಿಸಿ ಎಷ್ಟೋ ವರ್ಷಗಳಾಗಿವೆ. ಆ ಪೆದ್ದ ಎಲ್ಸಿಗೆ ಫ್ಲರ್ಟೇಷನದ ಆರ್ಟ್ ಗೊತ್ತಿಲ್ಲದೆ ಸ್ವಲ್ಪ ಗದ್ದಲವಾಗಿತ್ತು. ಗದ್ದಲೆಂದರೆ ಭಾರತೀಯ ಕಿವಿಯವರೆಗೆ ಸುದ್ದಿ ಹೋಗಿತ್ತು. ಫ್ಲರ್ಟೇಷನದ ಮೊದಲ ಸ್ಟೇಜ್ ಎಂದರೆ ಬಹಳ ಮಜಾ ಇರ್ತದೆ ಅಲ್ಲವೇ? ಶಿಕಾರ ಮಾಡುವಾಗಿನ ಧುಂದಿ, ಏಕಾಗ್ರತೆ, ಅಮಲು ತನು ಮನಗಳನ್ನು ತುಂಬಿಬಿಟ್ಟಿರುತ್ತದೆ. ಬೆರಳು ಸ್ವಿಚ್ ಒತ್ತಿಯೇ ಬಿಟ್ಟಿತು. ಬಾಗಿಲು ತೆರೆದು ಕಾಲಿಂದಿ ಒಳಗೆ ಬಂದೇ ಬಿಟ್ಟಳು. ಏನು ಸರ್? ಸಯಾಜಿರಾವನ ಕ್ಯಾಬಿನಿನಲ್ಲಿ ಹೋಗುವಾಗ ಕಾಲಿಂದಿಗೆ ಯಾವಾಗಲೂ ಒಂದು ರೀತಿ ಭಯವೇ. ಹೃದಯ ಡಬಡಬ ಬಡಿಯಲು ಶುರುವಾಗಿ 1-2 ಬಡಿತಗಳನ್ನು ತಪ್ಪಿಸಿಕೊಂಡೇ ಬಿಡುತ್ತಿತ್ತು. ಸಯಾಜಿರಾವನ ಪರ್ಸನ್ಯಾಲಿಟಿಯೇ ಹಾಗಿತ್ತು. 55 ವರ್ಷ ಮೀರಿದ ಮುಖದಲ್ಲಿ ಇನ್ನೂ ಒಂದು ರುಬಾಬಿತ್ತು. ದಪ್ಪ, ಅಲ್ಲಲ್ಲಿ ಬಿಳಿಯಾದ ಮೀಸೆಗಳ ಹಿಂದಿನ ತುಟಿಗಳಲ್ಲಿ ಇನ್ನೂ ಒಂದು ತುಂಟತನವಿತ್ತು. ಕೆಂಪು ಗೋಧಿ ಬಣ್ಣ, ಎತ್ತರದ ನಿಲುವು, ದಪ್ಪ ಹೊಟ್ಟೆಯನ್ನು ಮುಚ್ಚುವ ಚೆಂದ ಟೆರಿವೂಲಿನ ಸಫಾರಿ, ಒಟ್ಟಿನ ಮೇಲೆ ಯಾವ ಕ್ಷಣದಲ್ಲಿ ಹುಲಿ ಹೂಂಕರಿಸುತ್ತದೋ ಎಂದು ಆತಂಕ ಹುಟ್ಟಿಸುವ ವ್ಯಕ್ತಿಮತ್ವ. ಸಯಾಜಿರಾವನ ಸೀನಿಯರ್ ಪಾರ್ಟ್ನರ್ ಶ್ರೀರಾಮ್ ಮೆಹ್ತಾ ಅವರು ಕಾಲಿಂದಿಯನ್ನು ಸ್ಪೆಷಲ್ಲಾಗಿ Sample complete. Ready to continue?